ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಡೇಟ್ ಕೂಡ ಫಿಕ್ಸ್ ಆಗಿದೆ. 3ನೇ ತಾರೀಕು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈಗ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಹಳಬರು ಕಂಟಿನ್ಯೂ ಆಗ್ತಾರೆ, ಯಾರಿಗೆಲ್ಲ ಕೋಕ್ ಕೊಡಲಾಗುತ್ತೆ, ಯಾವೆಲ್ಲ ಯಂಗ್ಸ್ಟರ್ಗಳಿಗೆ ಮಣೆ ಹಾಕಲಾಗುತ್ತೆ, ಯಾವ ರೀತಿ ನೋಡಿ. ಆಗಲೇ ನಾನು ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಬಾಲಕೃಷ್ಣ ಅವರು ಕೂಡ ರೇಸಲ್ಲಿದ್ದಾರೆ, ಮಾಗಡಿ ಶಾಸಕರು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ನಿಷ್ಠರಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಾಲಕೃಷ್ಣ ಅವರ ಕೈ ಬಿಡಲ್ಲ. ಸಾಕಷ್ಟು ಬಾರಿ ಶಾಸಕರಾಗಿದ್ದಾರೆ, 32 ವರ್ಷದ ಸುದೀರ್ಘ ರಾಜಕೀಯ ಜೀವನ. ಸೊ ಹಾಗಾಗಿ ಬಾಲಕೃಷ್ಣ ಅವರು ಕೂಡ ಮಂತ್ರಿ ಆದರೆ ಅಚ್ಚರಿ ಇಲ್ಲ ಅಂತ ಹೇಳಿ, ಅದೆಲ್ಲದರ ನಡುವೆ ಶಾಸಕ ಶಿವಲಿಂಗೇಗೌಡ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಿ. ರಾಹುಲ್ ಗಾಂಧಿ ಅವರಿಗೆ ಶ್ರೇಯಸ್ ಪಟೇಲ್ ಅವರು ಪತ್ರ ಬರೆದಿದ್ದಾರೆ. JDS ಹಾಗೆ BJPಗೆ ಬಲವಾದಂತಹ ಟಕ್ಕರ್ ಕೊಡೋದಕ್ಕೆ ಶಿವಲಿಂಗೇಗೌಡರಂತಹ ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಕೊಡೋದು ಅಗತ್ಯ ಆಗಿದೆ. ನಮ್ಮ ಹಾಸನ ಭಾಗದಲ್ಲಿ ಗೆದ್ದಿರೋರು ಕಾಂಗ್ರೆಸ್ನಿಂದ ಅವರೊಬ್ಬರೇ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡು ಮುಖ್ಯಮಂತ್ರಿ ಆಗಿದ್ದಂತಹ ಈಗ ನಿಕಟಪೂರ್ವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೂ ಕೂಡ ಮನವಿಯನ್ನ ಮಾಡಿದ್ದೀನಿ. ಅವರು ಕೂಡ ಈ ಮನವಿಗೆ ಸ್ಪಂದಿಸಬೇಕು. ಯಾಕಂದರೆ ಹಾಸನದ ಏಕೈಕ ಶಾಸಕ ಶಿವಲಿಂಗೇಗೌಡರು, ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಶ್ರೇಯಸ್ ಪಟೇಲ್ ಅವರು ಹೇಳಿರೋದು ಸಂಸದ. JDS ಹಾಗೆ BJPಗೆ ಬಲವಾದಂತಹ ಟಕ್ಕರ್ ಕೊಡೋದಕ್ಕೆ ಶಿವಲಿಂಗೇಗೌಡರಂಥ ಹಿರಿಯ ನಾಯಕರು ಬಹಳಷ್ಟು ಅಗತ್ಯ. ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಏಕೈಕ ಕಾಂಗ್ರೆಸ್ ಶಾಸಕರು ಶಿವಲಿಂಗೇಗೌಡರು JDSನಿಂದ ಕಾಂಗ್ರೆಸ್ಗೆ ಬಂದಂಥವರು. ನೋಡಿ, ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ KM ಶಿವಲಿಂಗೇಗೌಡ ಅವರ ಅರಸೀಕೆರೆ ಕ್ಷೇತ್ರ ಅವರದು ಏಕೈಕ ಕಾಂಗ್ರೆಸ್ ಶಾಸಕರು. ಉಳಿದಂಥದ್ರಲ್ಲಿ BJP JDS ಅತ್ಯಂತ ಸವಾಲಿನ ರಾಜಕೀಯ ಪರಿಸ್ಥಿತಿಯಲ್ಲೂ ಕೂಡ ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ಕಾರ್ಯಕರ್ತರು, ಸಾರ್ವಜನಿಕರು ಕಾಂಗ್ರೆಸ್ ಪರವಾಗಿ ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಶಿವಲಿಂಗೇಗೌಡರಿಗೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು. ಯಾವ ರೀತಿ ಅಂದರೆ, ಕಾಂಗ್ರೆಸ್ ಮಡಿಲಿಗೆ ತರುವಲ್ಲಿ ಅರಸೀಕೆರೆ ಕ್ಷೇತ್ರವನ್ನ ಶಿವಲಿಂಗೇಗೌಡರ ಪಾತ್ರ ಬಹಳಷ್ಟಿದೆ. ಅವರ ಪರಿಶ್ರಮ, ಅವರ ನಿಷ್ಠೆ, ಅದೆಲ್ಲದರ ನಡುವೆ ಒಂದಷ್ಟು ಸೂತ್ರವನ್ನ ಕೂಡ ರೆಡಿ ಮಾಡ್ಕೊಂಡಿದೆ. ಡಿ.ಕೆ. ಶಿವಕುಮಾರ್ ಅವರು ಬುಧವಾರ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಒಂದು 8 ರಿಂದ 10 ಜನರು ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ. ಅದರ ಜೊತೆಗೆ ಪಾರ್ಟ್ 1, ಪಾರ್ಟ್ 2 ಅಲ್ಲಿ ಒಂದಷ್ಟು ಹೊಸ ಮುಖಗಳಿಗೆ ಮಣೆ ಹಾಕಲಾಗುತ್ತೆ. ನೋಡಿ, ಹೊಸ ಸೂತ್ರ 60 ವರ್ಷದೊಳಗಿರುವವರಿಗೆ ಮತ್ತು ಹೊಸ ಮುಖಗಳಿಗೆ ಆದ್ಯತೆ ನೀಡೋದಕ್ಕೆ ಹೈಕಮಾಂಡು ಒಲವು ತೋರಿದೆ. ಇಲ್ಲಿ ಒಕ್ಕಲಿಗ, ಲಿಂಗಾಯತ, SC ST, ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡೋದಕ್ಕೆ ಪ್ರಯತ್ನ ಮಾಡಲಾಗಿದೆ. ಅಳೆದು ತೂಗಿ ಯಾವ ಸಮುದಾಯಗಳಿಗೂ ಕೂಡ ಎಲ್ಲೂ ಕಿಂಚಿತ್ತೂ ಮೋಸ ಆಗಬಾರ್ದು. ಅದರ ಜೊತೆಗೆ CM ಜೊತೆಗೆ ಸುಮಾರು ನಾನಾಗಲೇ ಹೇಳಿದಾಗೆ ಒಂದು 10 ರಿಂದ 15 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆಗಳು ಇದೆ. ಇದು ಮೊದಲನೇ ಹಂತದಲ್ಲಿ 10 ರಿಂದ 15. ಈಗಿರುವಂತಹ ಒಂದಷ್ಟು ಜನ ಸಚಿವರುಗಳು ಕಂಟಿನ್ಯೂ ಆಗ್ತಾರೆ. ಅದರಲ್ಲಿ ಒಂದಷ್ಟು ಜನರನ್ನ ಡ್ರಾಪ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲಿ ಉಳಿದಂಥ ಹಿರಿಯರು ಕೂಡ ಇದ್ದಾರಲ್ಲ, ಅವರನ್ನ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಇನ್ನು 2ನೇ ಹಂತದಲ್ಲಿ ಯಂಗ್ ಕ್ಯಾಬಿನೆಟ್ಗೆ ತಂತ್ರವನ್ನ ಮಾಡಲಾಗಿದೆ. ಒಂದಷ್ಟು ಜನ ಯಂಗ್ಸ್ಟರ್ಸ್ಗಳು ಇದ್ದಾರೆ ಕಾಂಗ್ರೆಸ್ ಅಲ್ಲಿ, ನಮಗೂ ಕೂಡ ಬೇಕು, ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಂತ. ಹಾಗಾಗಿ ಅವರನ್ನ ಯಾವಾಗ, ಈಗ ಬುಧವಾರ CM ಜೊತೆಗೆ 10 ರಿಂದ 15 ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಮುಂದಿನ ದಿನಗಳಲ್ಲಿ ಅಂದರೆ ಮುಂಬರುವಂತಹ ರಾಜ್ಯಸಭಾ ಇರಬಹುದು, ವಿಧಾನ ಪರಿಷತ್ ಚುನಾವಣೆ ಎಲ್ಲವೂ ಆದ ಬಳಿಕ 2ನೇ ಹಂತದ ಸಂಪುಟ ವಿಸ್ತರಣೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಆಗ ಯುವ ಶಾಸಕರಿಗೆ ಹೆಚ್ಚಿನ ಮಣೆ ಹಾಕೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಅಂದರೆ ಸಂಪುಟಕ್ಕೆ ನವಚೈತನ್ಯವನ್ನು ತುಂಬೋದಕ್ಕೆ ಯಂಗ್ ಕ್ಯಾಬಿನೆಟ್ ಸೂತ್ರವನ್ನು ಅಳವಡಿಸಿಕೊಳ್ಳಲಾಗುತ್ತೆ. ನೋಡಿ, ಒಂದು ಕಡೆ ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು 10ರ ರಹಸ್ಯ ಪಟ್ಟಿಯನ್ನು ಕೊಟ್ಟಿದ್ದಾರೆ. KPCC ಅಧ್ಯಕ್ಷರೂ ಆಗಿರುವ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ 10 ಕಡೆಯಿಂದ 10 ಜನ ಆಪ್ತ ಶಾಸಕರ ಮೊದಲ ಪಟ್ಟಿಯನ್ನು
ಹೈಕಮಾಂಡ್ ಮುಂದೆಯೂ ಕೂಡ ಇಟ್ಟು ಬಂದಿದ್ದಾರೆ. ಚಾಣಾಕ್ಷತನದಿಂದ ಒಂದು ರೀತಿಯ ಸಮೀಕರಣದ ಸೂತ್ರವನ್ನು ಎಳೆದಿದ್ದಾರೆ. ಒಕ್ಕಲಿಗರು 4, ಪರಿಶಿಷ್ಟ ಜಾತಿ SC 2 ಸ್ಥಾನ, ಮುಸ್ಲಿಂ ಸಮುದಾಯ 2, ಮಹಿಳೆಯರಿಗೆ 2 ಸ್ಥಾನ ನೀಡುವ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. 65 ಒಳಗಿನ ಉತ್ಸಾಹಿ ಶಾಸಕರಿಗೆ ಮಾತ್ರ ಸಚಿವ ಸ್ಥಾನ ನೀಡಬೇಕು ಅನ್ನೋ ಬಲವಾದ ವಾದವನ್ನ DK ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಮಂಡಿಸಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯ ಕಡೆಯಿಂದಲೂ ಕೂಡ 20 ಜನರ ಲೀಸ್ಟು ರೆಡಿಯಾಗಿದೆ. ನಿಕಟಪೂರ್ವ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು ಸಿದ್ದರಾಮಯ್ಯ ಅವರ ಮಾತನ್ನೂ ಕೂಡ ಹೈಕಮಾಂಡು ತಳ್ಳಂಗಿಲ್ಲ. 15ರಿಂದ 20 ಮಂದಿಯ ಪ್ರತ್ಯೇಕ ಪಟ್ಟಿಯನ್ನ ರೆಡಿ ಮಾಡಿ ಹೈಕಮಾಂಡ್ಗೆ ಇಟ್ಟು ಬಂದಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಜನ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಇದೆ. ಹಾಗಾಗಿ ಬಹುತೇಕ ಒಂದು 10 ಜನರನ್ನ ರೆಡಿ ಮಾಡಿ DK ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. MB ಪಾಟೀಲ್ ಅವರಿದ್ದಾರೆ, ಪ್ರಿಯಾಂಕ್ ಖರ್ಗೆ ಇದ್ದಾರೆ, KJ ಜಾರ್ಜ್ ಇದ್ದಾರೆ. ಸಿದ್ದರಾಮಯ್ಯ ಅವರ ಲಿಸ್ಟಲ್ಲಿ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, UT ಖಾದರು, ಈಶ್ವರ್ ಖಂಡ್ರೆ ಇವೆಲ್ಲವೂ ಕೂಡ ಮೊದಲ ಪಟ್ಟಿಯಲ್ಲಿ ಪಕ್ಕಾ ಆಗಿದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು 2ನೇ ಪಟ್ಟಿ ನಾನಾಗಲೇ ಹೇಳಿದ್ನಲ್ಲ, ಅದರಲ್ಲಿ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಚಾನ್ಸ್ ಸಿಗುವ ಸಾಧ್ಯತೆಗಳು ಕೂಡ ಇದೆ. ನಾಗೇಂದ್ರ ಅವರಿಗೆ, ಅದರ ಜೊತೆಗೆ ರಘುಮೂರ್ತಿ ಹಾಗೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಹೈಕಮಾಂಡು ಒಲವು ತೋರಿದೆ ಅನ್ನುವ ಮಾತನ್ನು ಕೂಡ ಕೇಳಲಾಗಿದೆ. ಅದರ ಜೊತೆಗೆ ಶರತ್ ಬಚ್ಚೇಗೌಡ, ಭರತ್ ರೆಡ್ಡಿ ಇವರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ಸೊ ನೀವು ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದ್ರ ಮುಖಾಂತರ ಯಾವೆಲ್ಲ ಯಂಗ್ಸ್ಟರ್ಸ್ಗಳಿಗೆ ಯಾವೆಲ್ಲ ಯಂಗ್ಸ್ಟರ್ಸ್ಗಳಿಗೆ ಕಾಂಗ್ರೆಸ್ ಮಣೆ ಹಾಕಬಹುದು, DK ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾವೆಲ್ಲ ಯಂಗ್ಸ್ಟರ್ಸ್ಗಳು ಮಂತ್ರಿ ಆದರೆ ಒಳ್ಳೆಯದಾಗುತ್ತೆ, ನೀವು ಕೂಡ ಕಮೆಂಟ್ ಮಾಡಿ ಒಂದಷ್ಟು ಜನರ ಹೆಸರನ್ನು ಸಜೆಸ್ಟ್ ಮಾಡಿ. ನಿಮ್ಮ ಊಹೆ ಕೂಡ ನಿಜ ಆಗಬಹುದು. ನೋಡೋಣ. ಧನ್ಯವಾದ.